ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಬೆಟಾಲಿಯನ್ ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 5ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ. ದಯವಿಟ್ಟು ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಶುರು ಹಚ್ಕೊಬಿಡೋಣ. ಜಾಸ್ತಿ ನಿಮಗೆ ತಲೆಗೆ ಶೂಟ್ ಮಾಡೋದು ಬಿಟ್ಬಿಟ್ಟು ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡೋಣ. ಸೊ ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದರೆ ಮ್ಯಾಕ್ಸ್ ಮೂವಿಯಿಂದ ಒಂದು ನ್ಯೂಸ್ ಬರ್ತಿದೆ. ನಿಮಗೆಲ್ಲ ಈಗಾಗಲೇ ಗೊತ್ತಿದೆ ಮ್ಯಾಕ್ಸ್ ಮೂವಿ ಶೆಡ್ಯೂಲ್ ಅನ್ನೋದು ಲಾಸ್ಟ್ ಶೆಡ್ಯೂಲ್ ರನ್ ಆಗ್ತಿದೆ. ಹೌದು ನಿಜ, ಶೂಟಿಂಗ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಡಬ್ಬಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಲಾಸ್ಟ್ ಶೆಡ್ಯೂಲ್ ಫೈಟಿಂಗ್ ಕಂಪೋಸ್ ಮಾಡೋದಕ್ಕೆ ಜೈಲರ್ ಸಿನಿಮಾದ ಕೆವಿನ್ ಅವರು ಬಂದ್ಬಿಟ್ಟು ಲಾಸ್ಟ್ ಶೆಡ್ಯೂಲಲ್ಲಿ ಬಂದು ಫೈಟ್ಸ್ನ ಕಂಪೋಸ್ ಅನ್ನೋದನ್ನ ಮಾಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಒಂದೇ ಒಂದು ಫೈಟ್ನ ಮಾತ್ರ ಅವ್ರು ಕಂಪೋಸ್ ಮಾಡಿರೋದು, ಇನ್ನು ಮಿಕ್ಕಿರೋದು ಬಂದ್ಬಿಟ್ಟು ಚೇತನ್ ಡಿಸಾಜ್ ಅವರು ಕಂಪೋಸ್ ಮಾಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಮ್ಯಾಕ್ಸ್ ಮೂವಿಯ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅನ್ನೋದು ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಏನು ಅನ್ನೋದು ಅತಿ ಶೀಘ್ರದಲ್ಲೇ ಅಪ್ಡೇಟ್ಸ್ ಅನ್ನೋದು ಬರೋಕ್ಕೆ ಹೊರಟಿದ್ದಾವೆ. ಅದ್ರ ಜೊತೆಗೆ ಟೀಸರ್ ಟ್ರೈಲರ್ ಅನ್ನೋದನ್ನು ಈ ಎಲೆಕ್ಷನ್ ಮುಗಿದ ತಕ್ಷಣವೇ ಶುರು ಮಾಡ್ಕೊತಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ದಿನ ಜಾಕಿ ಸಿನಿಮಾ ರಿಲೀಸ್ ಆಗಿತ್ತು ಅಂತ ನಿಮಗೂ ಎಲ್ರಿಗೂ ಗೊತ್ತೇ ಇದೆ. ಆದರೆ ಇವಾಗ 2 ಸಿನಿಮಾಗಳನ್ನ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ರೀಸೆಂಟ್ ನಾನು ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ಹೇಳಿದೆ ಒಂದು ಮೂವಿನ ರಿಲೀಸ್ ಮಾಡ್ತಾರೆ ಅಂತ. ಆದರೆ ನಿನ್ನೆ ಒಂದು ಮಾಹಿತಿ ಸಿಕ್ಕಿದೆ, ಇನ್ನೂ ಒಂದು ಮೂವಿ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ, ರಿಲೀಸ್ ಮಾಡೋಕ್ಕೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಮೊದಲನೇ ಮೂವಿ ವಿಷಯಕ್ಕೆ ಬಂದರೆ ನಿಮಗೆಲ್ಲ ಗೊತ್ತೇ ಇದೆ, ಅಂಜನಿ ಪುತ್ರ ಮೂವಿ ಬಂದ್ಬಿಟ್ಟು ಮೇ 10ನೇ ತಾರೀಕು ರಿಲೀಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇವಾಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಪವರ್ ಮೂವಿ ಸ್ವತಃ ಅವರು ರಿಲೀಸ್ ಮಾಡೋಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತ ನಿನ್ನೆ ಮಾಹಿತಿ ಸಿಕ್ಕಿದೆ. ಸೊ 2 ಮೂವಿಗಳು ಒಂದೇ ಟೈಮಲ್ಲಿ ರಿಲೀಸ್ ಮಾಡಿದ್ರೆ ಜನರು ಹೋಗಿ ಥಿಯೇಟರ್ಗೆ ನೋಡ್ತಾರಾ ಏನು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಫ್ಕೋರ್ಸ್ ನೋಡೇ ನೋಡ್ತಾರೆ, ಬಟ್ ಒಂದು ಸಿನಿಮಾಗೆ ಎಲ್ಲರೂ ನುಗ್ತಾರೆ ಥಿಯೇಟರ್ಗೆ, ಅದಂತೂ ಪಕ್ಕ. ಆದರೆ 2 ಸಿನಿಮಾಗಳು ಒಟ್ಟೆ ಟೈಮ್ ರಿಲೀಸ್ ಆದರೆ ಯಾರು ಯಾವ ಸಿನಿಮಾಗೆ ಹೋಗಿ ನೋಡ್ತಾರೆ ಅನ್ನೋದು ಸ್ವಲ್ಪ ಪ್ರಶ್ನೆ ಆಗಿದೆ ಅಭಿಮಾನಿಗಳಿಗೆ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ, 2 ಸಿನಿಮಾಗಳನ್ನ ನೋಡ್ತೀರಾ ಅಥವಾ ಯಾವ ಸಿನಿಮಾಗೆ ಹೋಗಿ ನೋಡ್ತೀರಾ ಅನ್ನೋದನ್ನು ಕಮೆಂಟ್ಸಲ್ಲಿ ಬರೀರಿ. ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಚರಣ್ ಅಭಿನಯದ ಚೂ ಮಂತರ್ ಮೂವಿ ಬಂದ್ಬಿಟ್ಟು ಮೇ 10ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿತ್ತು. ಆದರೆ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ ಆ ಡೇಟ್ ಅನ್ನೋದು ಪೋಸ್ಟ್ಪಾನ್ ಆಗಿದೆ ಅಂತ ಈಗ ಮಾಹಿತಿ ಸಿಗ್ತಾ ಇದೆ. ಹೊಸ ಡೇಟ್ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಪ್ರೊಡ್ಯೂಸರ್ ಅವರು ಹೇಳಿರೋ ಮಾಹಿತಿ ಇದೆ ಅಂತ ಬಜ್ ನ್ಯೂಸ್ ರಿಪೋರ್ಟ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡೋಣ ಮುಂದೆ ಯಾವಾಗ ರಿಲೀಸ್ ಮಾಡ್ತಾರೆ ಏನೋ ಅನ್ನೋದನ್ನು ಬಂದರೆ ಕನ್ಫರ್ಮ್ಗೆ ನಿಮಗೆ ತಿಳಿಸ್ತೀನಿ. ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಲಾಸ್ಟ್ ಟೈಮೇ ನಿಮಗೆ ಒಂದು ಅಫಿಷಿಯಲಿ ಅನೌನ್ಸ್ಮೆಂಟ್ ಬಂದಿದೆ, ಅದನ್ನು ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳಿದ್ದೆ. ಕರೀನಾ ಕಪೂರ್ ಅವರು ಬಂದ್ಬಿಟ್ಟು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ತಂಗಿ ಅಥವಾ ಅಕ್ಕನ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ ಅಂತ ನಿಮಗೆ ಹೇಳಿದ್ದೆ. ಹೌದು ನಿಜ, ಆದರೆ ಈಗ ಆ್ಯಂಡ್ ಮೊನ್ನೆನೇ ಹೇಳಿದ್ದೆ ಈ ವಿಷಯನ, ಮತ್ತೆ ಇದನ್ನು ಬಜ್ ನ್ಯೂಸ್ ರಿಪೋರ್ಟ್ಸಲ್ಲಿ ತುಂಬಾ ಹೈಲೈಟ್ಸ್ ಮಾಡ್ತಿದ್ದಾರೆ. ಕರೀನಾ ಕಪೂರ್ ಅವರು ಬಂದ್ಬಿಟ್ಟು ಸಮ್ ಡೇಟ್ಸ್ ಇಶ್ಯೂಯಿಂದ ಮೂವಿಯಿಂದ ಕಾನ್ ಕೇಸ್ ಆಗಿದ್ದಾರೆ, ಅಂದರೆ ಮೂವಿಯಿಂದ ಅವರು ಎಕ್ಸಿಟ್ ಆಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಆ ಜಾಗಕ್ಕೆ ಇನ್ನೊಬ್ಬರನ್ನ ಹುಡುಕ್ತಾ ಇದ್ದಾರೆ ಅನ್ನೋದು ಸಹ ಮಾಹಿತಿ ಸಿಕ್ಕಿದೆ. ಸೊ ಯಾರನ್ನ ಹಾಕ್ಕೊತಾರೆ ಏನು ಅಂತ ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಬಾಹುಬಲಿ ಸೀರೀಸ್ ಅನ್ನೋದು ರಾಜಮೌಳಿ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಟ್ರೈಲರ್ ಅನ್ನೋದು ರಿಲೀಸ್ ಆಗುತ್ತೆ ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಬಾಹುಬಲಿ ಬ್ಲಡ್ ಆಫ್ ಕ್ರೌನ್ ಅಂತ ಅದಕ್ಕೆ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಅದೀಗ ರಿಲೀಸ್ ಅನ್ನೋದು ಆಗಿದೆ. ಡಿಸ್ನಿ ಹಾಟ್ಸ್ಟಾರಲ್ಲಿ ಆ್ಯನಿಮೇಷನ್ ಟ್ರೈಲರ್ ಅನ್ನೋದು ರಿಲೀಸ್ ಮಾಡಿದ್ದಾರೆ. ಒಂದ್ಸಲ ಹೋಗಿ ಚೆಕ್ ಮಾಡಿ ಯಾವ ರೀತಿ ಏನು ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೊಸ ಕಥೆನ ಇಟ್ಕೊಂಡು ಅವರು ಎಪಿಸೋಡ್ ರೀತಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಗೊತ್ತಾಗುತ್ತೆ ಮುಂದೆ ಬರೋ ದಿನಗಳಲ್ಲಿ ಯಾವ ರೀತಿ ಆ್ಯನಿಮೇಷನ್ಸ್ ಅನ್ನೋದು ಬರ್ತವೆ ಏನು ಅನ್ನೋದನ್ನು ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಒಂದ್ಸಲ ಹೋಗಿ ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಜಡ್ಜ್ಮೆಂಟ್ ಮೂವಿಯ ಟೀಸರ್ ಅನ್ನೋದು ರಿಲೀಸ್ ಮಾಡಿದ್ದಾರೆ. ಸೊ ಯಾರೆಲ್ಲ ನೋಡಿಲ್ಲ ಒಂದ್ಸಲ ಹೋಗಿ ಚೆಕ್ ಮಾಡಿ. ಅದ್ರ ಜೊತೆಗೆ ಮೂವಿ ರಿಲೀಸ್ ಡೇಟ್ನ ಅವರು ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಹೌದು ನಿಜ, ಮೇ ತಿಂಗಳಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಆದರೆ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಟೀಸರ್ ಒಂದ್ಸಲ ಹೋಗಿ ಚೆಕ್ ಮಾಡಿ ಯಾವ ರೀತಿ ಇದೆ ಏನೋ ಅನ್ನೋದನ್ನು ಕಮೆಂಟ್ಸಲ್ಲಿ ಬರೀಬೋದು ನೀವು ಬಂದ್ಬಿಟ್ಟು. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಲಾಸ್ಟ್ ಆ್ಯಂಡ್ ಫೈನಲ್ ನ್ಯೂಸ್ ಅಂತಲೇ ಹೇಳ್ಬೋದು. ತಮಿಳ್ ಇಂಡಸ್ಟ್ರಿಯಲ್ಲಿ ದ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಒಂದು ಅತಿ ದೊಡ್ಡ ಸಿನಿಮಾ ಅಂತಲೇ ಹೇಳ್ಬೋದು. ಈವನ್ ತಮಿಳ್ ಇಂಡಸ್ಟ್ರಿ ಅಂತಲೇ ಅಲ್ಲ, ಎಲ್ಲ ಇಂಡಸ್ಟ್ರಿಗಳಲ್ಲೂ ಸೂರ್ಯ ಅವ್ರಿಗೂ ಗೊತ್ತೇ ಇದೆ, ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಸೊ ಇವರ ಸಿನಿಮಾ ಕಂಗುವ ಸಿನಿಮಾದ ಶೂಟಿಂಗ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ರೀಸೆಂಟ್ಲಿ ಒಂದು ಅವಾರ್ಡ್ ಫಂಕ್ಷನಲ್ಲಿ DSP ಅವರು ಇದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆದರೆ
DSP ಅವರು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ. ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಹೌದು ನಿಜ, ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀನಿ, ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಆ ಮ್ಯೂಸಿಕ್ನ ನೀವು ಈ ವರ್ಷ ಪೂರ್ತಿ ನೀವು ಕೇಳಿಸ್ಕೊಂಡು ಖುಷಿ ಪಡ್ತೀರಾ ಅಂತ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಸೂರ್ಯ ಅವರು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಸೊ ಇನ್ನೂ ಯಾವಾಗ ರಿಲೀಸ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ಸ್ ಅಂತೂ ಬಂದೇ ಇಲ್ಲ. ಇನ್ನು ಪೋಸ್ಟರ್ ಅನ್ನೋದನ್ನು ಅಪ್ಲೋಡ್ ಮಾಡಿದ್ರು KVN ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ಸೊ ನಿಮಗೆಲ್ಲ ಗೊತ್ತೇ ಇದೆ KVN ಪ್ರೊಡಕ್ಷನ್ ಹೌಸ್ ಕಡೆಯಿಂದನೇ ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಬರೋದು ಅಂತ. ಸೊ ಗೊತ್ತಾಗುತ್ತೆ ಮುಂದೆ ಬರೋ ದಿನಗಳಲ್ಲಿ ಈ ಮೂವಿಯ ಪೋಸ್ಟರ್ಸ್ ಆ್ಯಂಡ್ ಟೀಸರ್ ಆ್ಯಂಡ್ ಟ್ರೈಲರ್ಸ್, ಇನ್ನೂ ಬೇರೆ ಬೇರೆ ರೀತಿಯ ಅನೌನ್ಸ್ಮೆಂಟ್ಸ್ ಏನಾದರೂ ಬಂದರೆ ಕನ್ಫರ್ಮ್ ಆಗಿ ನಿಮಗೆ ತಲುಪಿಸ್ತೀನಿ. ನಿಮಗೇನಾದರೂ ಈ ಇಂಡಸ್ಟ್ರಿಗಳಲ್ಲಿ ನಡೆಯೋ ಪ್ರತಿಯೊಂದು ನ್ಯೂಸ್ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಮ್ಮ ಚಾನಲ್ಲು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಫ್ರೀಯಾಗಿ ಅಂದರೆ ನೀವೇನು ನನಗೆ ದುಡ್ಡು ಕೊಡಿ ಅಂತ ನಾನು ಯಾವತ್ತೂ ಕೇಳೋದಿಲ್ಲ. ಜಸ್ಟ್ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ನೆಕ್ಸ್ಟ್ ವೀಡಿಯೋ ಮಾಡಬೇಕಂದ್ರೆ ಹೌದು ನಿಜ, ನನ್ನ ಸಹೋದರರು ಅಂದರೆ ನನ್ನ ವ್ಯೂವರ್ಸ್ ಬಂದ್ಬಿಟ್ಟು ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಅವರಿಗೆ ಇನ್ನೂ ಒಳ್ಳೆಯ ರೀತಿಯ ಅಪ್ಡೇಟ್ಸ್ನ ಹೇಳಬೇಕು ಅಂತ ಪ್ರತಿದಿನ ವರ್ಕ್ ಮಾಡಿ ನ್ಯೂಸ್ ಅನ್ನೋದು ನಿಮಗೆ ತಲುಪಿಸ್ಬೋದು. ಅದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಪ್ರತಿ ಸಲ ಕೇಳ್ಕೊಳ್ಳೋದು ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದನ್ನೆಲ್ಲ ನೀವು ಮಾಡ್ತೀರಾ ಅಂತ ನಾನು ಸಲ ಅನ್ಕೊತೀನಿ. ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಪ್ರತಿದಿನ ಕಷ್ಟಪಡ್ತಾ ಇರ್ತೀನಿ. ನೋಡೋಣ ಮುಂದೆ ಬರೋ ದಿನಗಳಲ್ಲಿ ಭಗವಂತ ನಮಗೂ ಒಂದಿನ ಒಳ್ಳೆ ದಿನ ಕೊಡ್ತಾನೆ ಅಂತ ಅಂದ್ಕೊಳ್ಳೋಣ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.